ಅಲ್ಲ ಈಗ ಸಸ್ಪೆಂಡ್ ಆಯ್ತಾ ಬಿಡ್ರಿ, ಇದಕ್ಕೆ ಕುಮ್ಮಕ್ ಕೊಡೋರು ಅಧಿಕಾರಿಗಳಿಗೂ ಸಸ್ಪೆಂಡ್ ಮಾಡತ್ತ ನೀವು ಹೇಳ್ತಾ ಇದ್ದೀರಾ? ಎಲ್ಲರಿಗೂ ಐತ್ರಿ ಕುಮ್ಮಕ್ ಇಲ್ಲ. ಈಗ ಅವ್ರಿಗೆ CPI ಕರಿಯಪ್ಪ ಬಣ್ಣಿಯವರು ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ಅವ್ರು ಫೋಟೋ ತೆಗಿಬಾರ್ದು, ಅವ್ರು ವಿಡಿಯೋ ಮಾಡ್ಬಾರ್ದು ಅಂತ ಪ್ರಶ್ನೆ ಹೊರಗೆ ಹಾಕ್ತಿದ್ದಾರೆ. ಅದಕ್ಕೆ ಏನಾಗಬೇಕಂತ ಇರ್ತಾವೆ. ಮತ್ತು ಪತ್ರಿಕೆದಾರನು ಹೊರಗೆ ಹಾಕಿದ್ರೆ ಜನರಿಗೆ ಹೆಂಗೆ ಗೊತ್ತಾಗೋದ್ರಿ ಇವ್ರ ಸುದ್ದಿ? ಇವ್ರದ್ದು ಎಲ್ಲ ಕೈವಾಡ ಎಲ್ಲ ರಾಜಕಾರಣಿಗಳು ಹಿಡ್ಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಕರಪ್ಟ್ ಆಗೈತೆ ಅಂದಂಗೆ ಆಡ್ತಾರೆ. ಇದು ಕರಿಯಪ್ಪ ಬನ್ನಿಯವರು ಮೇನ್ ಇದ್ರೊಳಗೆ ಮುಂಚಿನ ವಹಿಸ್ಕೊಂಡು ಎಲ್ಲಾನು ಹೊರಗೆ ಹಾಕೋ ಕೆಲಸ ಅವರೇ ಮಾಡಿದ್ದಾರೆ. ಮತ್ತು ಅದಲ್ಲದೆ ವಕೀಲರನ್ನ ಕರ್ಕೊಂಡ್ಬಂದು ಅವ್ರಿಗೆ ಜಾಮೀನು ಕೊಡಿಸೋ ವ್ಯವಸ್ಥೆನೂ ಕರಿಯಪ್ಪ ಬನ್ನಿಯವರು ಮಾಡಿ ಎಲ್ಲ ಪ್ರೀ ಪ್ಲಾನಿಂಗ್ ಐತೆ ಅಂದ್ರೆ ನೋಡ್ರಿ. ಮತ್ತು ಅಲ್ಲ, ಈ ಭ್ರಷ್ಟ ಅಧಿಕಾರಿ PSI ಭೀಮಪ್ಪ ರಬ್ಬಗೆ ಬೇಲ್ ಕೊಡ್ಸಕ್ಕೆ ವಕೀಲ ಕರ್ಕೊಂಡ್ಬಂದವರು CPI ವಕೀಲರು ಹೋಗ್ಯಾರಿ ಒಳಗೆ. ಅದೇ CPI ಕರ್ಕೊಂಡ್ಬಂದಿದ್ದಾರೆ. ಅದನ್ನ ಯಾವ ರೀತಿ ಅಂತ ಖಾಸಿ ವ್ಯಕ್ತಿ ಕರ್ಕೊಂಡ್ಬಂದು ಒಳಗೆ ಇಟ್ಕೊಳ್ಳೋದು, ಪ್ರಶ್ನೆ ಹೊರಗೆ ಹಾಕೋ ಕೆಲಸ ಮಾಡಿದ್ದಾರೆ. ಇದಕ್ಕೆ ಏನಂತಿರ್ತಾವೆ ಸಾವ್ರಿ ಏನು ಹೇಳಿದ್ರಿ? ಮತ್ತೆ ಕರಪ್ಟ್ ಆಗೈತೆ ಅಂದ್ರೆ ಇವ್ರು ಕರಪ್ಷನ್ ಉಳ್ಸಾಕ್ ಮಾಡ್ತಾರಂದ್ರೆ ಮತ್ತೆ ಏನು ಹೇಳಿದ್ರಿ ಇವ್ರಿಗೆ? ಜನರು ನಾವು ತಿಳ್ಕೊಬೇಕು. ಎಷ್ಟು ಜನ PSI ಆಯ್ತು, ಎಷ್ಟು ಕಾನ್ಸ್ಟೇಬಲ್ ಯಾರು ಸಪೋರ್ಟ್ ಅದಾರೆ ಅವರು ಸಸ್ಪೆಂಡ್ ಇದಕ್ಕೆ ಯಾರು ಕುಮ್ಮ ಕೊಡ್ತಾರೆ ಅವ್ರನ್ನೂ ಎಲ್ಲರೂ ಸಸ್ಪೆಂಡ್ ಮಾಡುವಂತ ಕೆಲಸ ಮಾಡತ್ತಂತ ತಾವ್ ಹೇಳ್ತಾ ಇದ್ದೀರಾ? ಹೌದ್ರಿ. TV ರಿಪೋರ್ಟರ್ ನವಕನ್ನಡ TV ಡಿಸ್ಟ್ರಿಕ್ಟ್. ಇಲ್ಲ, ನಾನು ಗ್ರೂಪಿಗೆ ಹಾಕಿದ್ದೀನಿ ನೋಡಿ. ಗ್ರೂಪ್ ಇಲ್ಲ ಹಾಕಿದ್ದೀನಿ, ಕೊಡ್ತೀನಿ ರೀ. ನಿಮ್ದು ಯಾರಾದ್ರೆ ನಂಬರ್ ಡೀಟೇಲ್ಸ್ ಕೊಡ್ತೀನಿ. ಸರ್. ಏನು ರಾಜಕೀಯ ಪ್ರೆಷರ್ನು ಕೇಳಿಬರ್ತಿದೆ ಅಂತ ಸರ್. ಅದರಲ್ಲಿ MLA ಅವ್ರು ಪ್ರೆಷರ್ ಮಾಡ್ತಿದ್ದಾರಂತೆ, ಕೇಸನ್ನು ಮಾಡಬಾರ್ದು ಅಂತೇಳಿ ಲೋಕಾಯುಕ್ತ ಮೇಲೆ ಪ್ರೆಷರ್ ಹಾಕಿದೆ ಅಂತ ಕೇಳ್ಬಿಟ್ಟು ಸರ್, ಕೇಸನ್ನು ಉಳಿಸೋಗೋಸ್ಕರ. ಸರ್ ಸತ್ಯನಾ ಸರ್ ಅದು? ಇಲ್ಲ, ಲೋಕಾಯುಕ್ತ ಮೇಲೂ ಅದೀಗ ಪೊಲಿಟಿಕ್ಸ್ನವರು ರಾಜಕೀಯ ವ್ಯಕ್ತಿಗಳು ಪ್ರೆಷರ್ ಹಾಕಿದ್ದಾರೆ PSI ಉಳಿಸ್ಬೇಕಂತೇಳಿ. ಅದರ PSI ಇನ್ವಾಲ್ವ್ ಮಾಡೋದು ಬೇಡ ಅಂದರೆ PSI ಏನಿದೆ ಲೀಗಲ್ ಯಾವುದು ಆಸ್ ಪರ್ ಪ್ರೊಸೀಜರ್ ಏನಿದೆ ಅದರ ಪ್ರಕಾರ ಈ PSIದಲ್ಲಿ ಇದ್ರ ಬಗ್ಗೆ ಇದೆ ಸರ್. ಅದು ಏನಿದೆಲ್ಲ ನಾವು ಬಿಗಿನಿಂಗ್ ಪ್ರೊಸೀಜರ್ ಏನಿದೆ ಅದೇ ರೀತಿ ಮಾಡ್ತಿದ್ದೀವಿ. ಎಷ್ಟು ಹಣಕ್ಕಾಗಿ ಸರ್? ಎಷ್ಟು ಬೇಡಿಕೆ ಇಟ್ಟಿದೆ ಸರ್? ಎಷ್ಟು ತೊಗೊಳ್ತಾ ಇದ್ದೀರಿ ಸರ್ ಇವಾಗ? 1,70,000. 1,70,000. ಯಾವ ವಿಷಯಕ್ಕೆ ಸರ್? ಅಂದರೆ ಇವರು ಗ್ಯಾಮ್ಲಿಂಗ್ ಆಟದಲ್ಲಿ ತೊಗೊಂಬಂದು ಪ್ರಕರಣ ದಾಖಲಿಸದೇ ಇರೋದಕ್ಕೆ ಮತ್ತು ಈ ವೆಹಿಕಲನ್ನು ಬಿಡಲಿಕ್ಕೆ. ಸರ್ ಇದೊಂದೇ ಪ್ರಕರಣ ಇದೆ ಸರ್? ಮೊದಲಿಂದ ಇವ್ರ ಮೇಲೆ ಭ್ರಷ್ಟಾಚಾರ ಅವ್ರು ಭಾಳ ಕೇಳಿಬಿಡ್ತಿದ್ವಿ. ಅದು ಬೇರೆ ಏನು ಪ್ರಕರಣ ಇದೆ? ನಮಗೆ ಬಂದ ದೂರಿನ ಮೇಲೆ ನಾವು ಇದನ್ನು ಪ್ರಕರಣ ದಾಖಲಿಸ್ಕೊಂಡು ತನಿಖೆ ಮಾಡ್ತಿದ್ದೀವಿ. ಒಂದು ಪಬ್ಲಿಕ್ ಏನು ಕೊಟ್ಟಿದ್ರೆ ಅಂದರೆ ಸರ್ ಈಗ ಇನ್ನೊಂದು ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದೆ. ಆದ್ರೂ ಅದಕ್ಕೇನು ಕ್ರಮ ವಹಿಸ್ತಿಲ್ಲ. ಏನೋ ಇಲಾಖೆ ಆಯಿತು ಮತ್ತು ಅದಕ್ಕೆ ಕಡಿವಾಣ ಯಾವಾಗ ಬೀಳ್ತಾರೆ ಸರ್? ಬಾಗಲಕೋಟೆ ಜಿಲ್ಲೆಗೆ ನಾನು ಏನು ಮನವಿ ಮಾಡ್ತೇನೆ ಅಂದರೆ ಯಾವುದೇ ರೀತಿ ಕರಪ್ಷನ್ ರಿಲೇಟೆಡ್ ಬಂದರೆ ನೇರವಾಗಿ ನಮ್ಮ ಕಚೇರಿಗೆ ಬರ್ಬೋದು. ನಮ್ಮ ಮೊಬೈಲ್ ನಂಬರ್ ಡಿಸ್ಪ್ಲೇ ಮಾಡಿದ್ದೀವಿ. ನಾವು ಪ್ರತಿ ಮಂತು ಪ್ರತಿಯೊಂದು ತಾಲೂಕಲ್ಲಿ ಪಬ್ಲಿಕ್ ಮೀಟಿಂಗ್ ಮಾಡ್ತೀವಿ. ಅಲ್ಲಿ ಕೂಡ ಹೇಳ್ಬೋದು, ನೇರವಾಗಿ ನನಗೆ ಕಾಲ್ ಮಾಡ್ಬೋದು, ಎನಿ ಟೈಮ್ ಮಾಡ್ಬೋದು. ನಮ್ಮ DVSP ಇದ್ದಾರೆ, ಇನ್ಸ್ಪೆಕ್ಟರ್ಸ್ ಇದ್ದಾರೆ, ಅವ್ರ ನಂಬರ್ ಕೂಡ ಡಿಸ್ಪ್ಲೇ ಮಾಡಿದ್ದೀವಿ. ಅವ್ರಿಗೆ ಯಾವುದೇ ರೀತಿ ಭ್ರಷ್ಟಾಚಾರ ರಿಲೇಟೆಡ್ ಏನೋ ಬಂದಂದರೂ ನೇರವಾಗಿ ಸಂಪರ್ಕಿಸ್ಬೋದು, ಎನಿ ಟೈಮ್ ಸಂಪರ್ಕಿಸ್ಬೋದು. ಮತ್ತು ನಾವು ಪಬ್ಲಿಕ್ ಮೀಟಿಂಗ್ ಮಾಡಿದಾಗೂ ಅಲ್ಲಿ ಬಂದು ಅವ್ರು ದೂರನ್ನು ಕೊಡ್ಬೋದು. ಇಲ್ಲ ನಾವು ದೂರು ಕೊಡೋಕ್ಕಾಗಲ್ಲ, ನೇರವಾಗಿ ಮೀಟ್ ಆಗ್ತೀವಿ ಅಂದರೆ ನಮ್ಮ ಕಚೇರಿ ಟೈಮ್ ನಾವು ಈಗ ಬೆಳಗ್ಗೆ ಕೂಡ ಆಫ್ಟರ್ನೂನ್ ಕೂಡ ನಾವು ಕಚೇರಿಯಲ್ಲಿ ಈಗ ಆಫೀಸ್ ಅವರು ಬೆಳಗ್ಗೆ 8ರಿಂದ 1 ಗಂಟೆ ಇದ್ದರೂ ನಾವು ಆಫ್ಟರ್ನೂನ್ ಕೂಡ ನಾವು ಆಫೀಸಲ್ಲಿ ಅವೈಲೇಬಲ್ ಇರ್ತೀವಿ. ಸರಿ. ಇನ್ನೊಂದು ಇಂಥ ಭ್ರಷ್ಟಾಚಾರದಲ್ಲಿ ರೇಡ್ ಆಗುತ್ತೆ, ಸಿಕ್ಕಾಕೊಳ್ತಾರೆ, ಬಟ್ ಯಾವುದೇ ರೀತಿ ಶಿಕ್ಷೆ ಆಗೋದಿಲ್ಲ ಅನ್ನೋದೊಂದು ಎಲ್ಲೋ ಅಸಮಾಧಾನ ಜನರಲ್ಲಿ ಇದೆ. ಅದು ಭ್ರಷ್ಟಾಚಾರ ಇಷ್ಟ. ಲಾಸ್ಟ್ ಟೈಮ್ ಒಂದು ಕೇಸ್ ಕೂಡ ಕನ್ವಿಕ್ಷನ್ ಆಗಿದೆ, ಟ್ಯಾಪ್ ಕೇಸ್ ರಿಲೇಟೆಡ್ ಕನ್ವಿಕ್ಷನ್ ಆಗಿದೆ. ಟ್ರಯಲ್ ಟೈಮ್ದಲ್ಲಿ ಪ್ರಾಪರಾಗಿ ಪ್ರೊಸೀಜರ್ ಮಾಡಿಕೊಂಡು ಸಾಕ್ಷಿದಾರರ ಹೇಳಿಕೆಗಳು ಆಗ್ತವೆ. ನಾವು ಲಾಸ್ಟ್ ಕೇಸಲ್ಲಿ ನಮಗೆ ಕನ್ವಿಕ್ಷನ್ ಸರ್ ಹಳ್ಳ್ಯಾಗ ಸೇರೆ ಮಾಡ್ತಾರಲ್ರಿ, ಅದನ್ನು ಮಾತಾಡಬೇಡ ನೀವು. ಲೋಕಲ್ ನೀವು SP ಅವರಿಗೆ, ಲಾ ಆ್ಯಂಡ್ ಆರ್ಡರ್ SP ಅವ್ರಿಗೆ ಹೋಗಿ ರಿಪೋರ್ಟ್ ಮಾಡ್ಬೋದು. ಅಥವಾ ನಿಮ್ಗೆ ಹಂಗಿದ್ರು ನಮ್ಮ ಕಚೇರಿಗೆ ಕೂಡ ಬಂದು ದೂರನ್ನು ಸಲ್ಲಿಸ್ಬೋದು. ಇವಾಗ ಬಂದ ಮಾಹಿತಿ ಪ್ರಕಾರ ಬದಾಮಿ ಶಾಸಕರು ತಮಗೆ ಇದನ್ನು ಸ್ಟಾಪ್ ಮಾಡೋಕ್ಕೆ ಹೇಳಕತ್ತಾರತ್ತಲ್ಲ, ನಮ್ಗೆ ಮಾಹಿತಿ ಯಾವುದೇ ರೀತಿ ಯಾವುದೇ ರಾಜಕೀಯ ವ್ಯಕ್ತಿಗಳಿಂದ ನಮ್ಮದು ಇಂಡಿಪೆಂಡೆಂಟ್ ಯೂನಿಟ್, ಲೋಕಾಯುಕ್ತ ಇಂಡಿಪೆಂಡೆಂಟ್ ಯೂನಿಟ್, ಯಾವುದೂ ಮಾಡಿಲ್ಲ, ಯಾವುದು ಕಾಲ್. ಯಾಕಂತಂದ್ರೆ ಇವರಿಗೆ 6 ತಿಂಗಳ 3 ತಿಂಗಳ ಶಿಕ್ಷೆ ಆಗುತ್ತೆ. ವಾಪಸ್ ಅವ್ರು ಹೊರಗಡೆ ಬಂದ ಮೇಲೆ ಮತ್ತೆ ಇದೇ ಕಾರ್ಯವನ್ನು ಮತ್ತೆ ಇದು ಮಾಡ್ತಾರಲ್ಲ, ಅದಕ್ಕೆ ನಿಮ್ದು ಲೋಕಾಯುಕ್ತ ಆ್ಯಕ್ಟಲ್ಲಿ ಏನಿದೆ ಪ್ರೊಸೀಜರ್ ಅದನ್ನು ಪ್ರಾಪರ್ ಆಗಿ ಮಾಡ್ತೀವಿ. ಈ ಇದರಲ್ಲಿ ಯಾವುದೇ ರೀತಿ ನಮಗೆ ಬಂದಿಲ್ಲ.